ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ಆಗಸ್ಟ್ 15, ಇಂದು ನಮ್ಮ ದೇಶದ ಸ್ವತಂತ್ರ ದಿನಾಚರಣೆ. ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸುವ ದಿನವಾಗಿದೆ. ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸೋಣ. ಮಾತೆ ಮರಿಯಮ್ಮನವರ ಸ್ವರ್ಗ ಸ್ವೀಕೃತ ದಿನವಾಗಿದೆ. ನಮ್ಮ ಸಭೆಗಾಗಿ, ಎಲ್ಲ ಅಧಿಕಾರಿಗಳಿಗಾಗಿ ಪ್ರಾರ್ಥಿಸೋಣ. ದೇವರ ಸಹಾಯ ನಮ್ಮ ರಾಜ್ಯದ ಆಡಳಿತಗಾರರಿಗೆ ಲಭಿಸಲಿ. ಇಂದು ಮಾತೆ ಮರಿಯಮ್ಮನವರ ಸ್ವರ್ಗ ಸ್ವೀಕೃತ ದಿನದಲ್ಲಿ ನಮ್ಮ ಸಭೆಗೆ ದೇವರ ಸಹಾಯ ಲಭಿಸಲಿ ಎಂದು ನಮಗೆ ಪ್ರಾರ್ಥಿಸೋಣ. ಯುದ್ಧಗಳಿಂದ, ಆಪತ್ತು ಅನರ್ಥಗಳಿಂದ ನಮ್ಮನ್ನು ಕಾಪಾಡಿರಿ. ಪಕ್ಕದ ದೇಶ ರಾಜ್ಯಗಳಿಗೆ ಒಳ್ಳೆಯ ಸಂಬಂಧ ಉಂಟಾಗಲಿ. ನಮ್ಮ ರಾಜ್ಯದಲ್ಲಿ ಸಮಾಧಾನ ನಾವು ಅನುಭವಿಸಲು ಸಾಧ್ಯವಾಗಲಿ. ಮಳೆಗಾಗಿ ನಮಗೆ ಪ್ರಾರ್ಥಿಸೋಣ. ದೇವರ ಆಶೀರ್ವಾದ ನಮಗೆ ಲಭಿಸಲಿ. ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಿರುವ 15ನೇ ದಿನವಾಗಿದೆ. ದೇವರು ಅವರನ್ನು ತಲುಪಿಸುವ ಜಾಗಕ್ಕೆ ಒಳ್ಳೆಯ ವಯಸ್ಸಿನಲ್ಲಿ ತಲುಪಿಸುತ್ತಾರೆ. ಹಾಲೆಲೂಯಾ. ಈ 15 ದಿನದ ಪ್ರಾರ್ಥನೆ ದೇವರು ನೀಡಿದ ಶುಶ್ರೂಷೆಯಾಗಿದೆ. ಮಕ್ಕಳ ಜೀವನ ಉಳಿತಾಗಿ ದೇವರು ನೀಡಿದ ಅನುಗ್ರಹವಾಗಿದೆ. ತಂದೆ ತಾಯಿಯರೇ, ನಿಮ್ಮ ಮಕ್ಕಳಿಗಾಗಿ ನೀವು ಪ್ರತಿನಿತ್ಯ ಪ್ರಾರ್ಥಿಸಬೇಕು. ಈ 15 ದಿನ ಮಾತ್ರವಲ್ಲ, ಹಗಲು ರಾತ್ರಿ ಪ್ರಾರ್ಥಿಸಬೇಕು. ಮಕ್ಕಳೇ, ನೀವು ನಿಮ್ಮ ಮೊಬೈಲ್ ಫೋನ್ ಯೂಸ್ ಮಾಡಿ, ಗೇಮ್ ಮಾಡಿ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ. ಎಲ್ಲ ವಿಧದಲ್ಲಿ ನೀವು ಅಭಿಮಾನದಿಂದ ಬೆಳೆಯಬೇಕು. ನಮಗೆ ನಿರೀಕ್ಷೆಯಿಂದ ವಾಕ್ಯವನ್ನು ಆಲಿಸೋಣ. ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ನಾವು ಒಮ್ಮೆಯೂ ಒಬ್ಬರೇ ನಡೆಯಬೇಕಾಗಿಲ್ಲ. ಲೋಕ ಪೂರ್ತಿ ನಮ್ಮನ್ನು ತಳ್ಳಿದರೂ ನಾವು ಒಬ್ಬರೇ ಆಗುವುದಿಲ್ಲ. ಆದಿಕಾಂಡ 22ನೇ ಅಧ್ಯಾಯ 16ರಿಂದ 18ರವರೆಗೆ ವಾಕ್ಯವನ್ನು ನಮಗೆ ಆಲಿಸೋಣ. ಸರ್ವೇಶ್ವರನ ವಾಕ್ಯವನ್ನು ಕೇಳು. ನೀನು ನಿನ್ನ ಒಬ್ಬನೇ ಮಗನನ್ನು ಬಲಿ ಕೊಡಲು ಹಿಂತೆಗೆಯದೆ ಹೋದುದರಿಂದ ನಾನು ನಿನ್ನನ್ನು ತಪ್ಪದೆ ಆಶೀರ್ವದಿಸುತ್ತೇನೆ. ನಿನ್ನ ಸಂತತಿಯನ್ನು ಇಚ್ಛಿಸುತ್ತೇನೆ. ಅದನ್ನು ಆಕಾಶ ನಕ್ಷತ್ರಗಳಂತೆಯೂ ಸಮುದ್ರ ತೀರದ ಮರಳಿನಂತೆಯೂ ಅಸಖ್ಯವಾಗಿ ಮಾಡುತ್ತೇನೆ. ಅವರ ಶತ್ರುಗಳು ಪಟ್ಟಣಗಳನ್ನು ಸ್ವಾಧೀನಪಡಿಸಿಕೊಳ್ಳುವರು. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ವಿಶ್ವದ ಎಲ್ಲ ರಾಷ್ಟ್ರಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಸರ್ವೇಶ್ವರನೇ ಆಣೆಯಿಟ್ಟು ಹೇಳಿದ್ದಾರೆ ಎಂದರು. ಪ್ರಿಯರೇ, ಇದು ದೇವರು ಅಬ್ರಾಹಮನೊಂದಿಗೆ ಹೇಳಿದ ಮಾತಾಗಿದೆ. ಅವನು ಸೋಮಾರಿತನ ಇಲ್ಲದೆ, ಹಿಂದರೆಯದೆ ಜೀವನದ ಒಂದು ಸಮಸ್ಯೆ ಆಗಿದೆ. ಆದರೂ ಅವನು ತನ್ನ ಒಬ್ಬನೇ ಮಗನನ್ನು ಬಲಿ ಕೊಡಲು ಹಿಂತಿರುಗಲಿಲ್ಲ. ಪ್ರಿಯರೇ, ನಾವು ಸೋಂಬೇರಿತನ ಮಾಡಿ ಬೆಳಗ್ಗೆ ಎದ್ದೇಳಲು ಸೋಂಬೇರಿತನ, ಪ್ರಾರ್ಥನೆ ಮಾಡಲು ಸೋಂಬೇರಿತನ, ದೇವಾಲಯಕ್ಕೆ ಹೋಗಲು ಸೋಂಬೇರಿತನ, ಹೀಗೆ ಎಲ್ಲ ವಿಷಯಗಳು ನಾಳೆ ನೆಕ್ಸ್ಟ್ ಮಂತ್ ಎಂದು ಸೋಮಾರಿತನದಲ್ಲೇ ನಮ್ಮ ಜೀವನವನ್ನು ಕಳೆಯುತ್ತೇವೆ. ಆದರೆ ಅಬ್ರಹಾಮನು ತನ್ನ ಏಕಪುತ್ರನನ್ನು ದೇವರಿಗೆ ಸಮರ್ಪಿಸಲು ತಯಾರಾದನು. ದೇವರನ್ನು ಅನುಸರಿಸಿದನು. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಸೋಮಾರಿತನವಿಲ್ಲದೆ ವಾಕ್ಯವನ್ನು ಆಲಿಸುವವರೇ, ಕಳಿಸಿಕೊಡುವವರೇ, ಆರಾಧಿಸುವವರೇ, ದೇವರು ನಿಮ್ಮನ್ನು ಸಮೃದ್ಧಿಯಾಗಿ ಅನುಗ್ರಹಿಸುತ್ತಾರೆ. ಅಬ್ರಹಾಂ ಎಂಬ ತಂದೆ ದೇವರ ವಾಕ್ಯವನ್ನು ಸೋಮಾರಿತನ ಇಲ್ಲದೆ ಅನುಸರಿಸಿದನು. ಯಾವ ಕತ್ತಲೆಯಲ್ಲೂ ನಿನ್ನ ಮಕ್ಕಳಿಗೆ ಪ್ರಕಾಶದ ಭವಿಷ್ಯ ಇದೆ ಎಂದು ದೇವರು ಆಶೀರ್ವದಿಸಿದರು. ಬೇರೆಯವರು ನಿನ್ನ ಮಕ್ಕಳನ್ನು ನೋಡಿ ಎಷ್ಟು ಉನ್ನತಕ್ಕೆ ನಿನ್ನ ಮಗನು ಏರಿದನು ಎಂದು ಹೊಗಳುವ ಒಂದು ಕಾಲವು ಬರುವುದು. ಪ್ರಿಯರೇ, ವಾಕ್ಯ ಆಲಿಸಲು ಸೋಮಾರಿತನ ಮಾಡಬೇಡಿ. ದೇವರ ವಾಕ್ಯವನ್ನು ಶೇರ್ ಮಾಡಿರಿ. ದೇವರ ವಾಕ್ಯವನ್ನು ಪ್ರತಿನಿತ್ಯ ನಾವು ಆಲಿಸುವಾಗ ನಾವು ಅಭಿಷೇಕಿಸಲ್ಪಡುತ್ತೇವೆ. ದೇವರು ನಮ್ಮೊಂದಿಗಿದ್ದಾರೆ, ನಮ್ಮನ್ನು ಆಶೀರ್ವದಿಸುತ್ತಾರೆ. ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.